ಬನ್ನಿ ಹುಸೇನ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಕನ್ನಡ ರಕ್ಷಣಾ ವೇದಿಕೆಯಿಂದ ನಾರಾಯಣಗೌಡರ ಬನ ನೀವೆಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಒಂದು ತಂಡ ನೀವೆಲ್ಲ ಬಂದು ನಮಗೆ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀರಾ. ಸೊ ಮೊದಲನೇದಾಗಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ ಮತ್ತು ನಿಮ್ಮ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೇನೆ. ಸೊ ಈ ರೀತಿ ನಮಗೆ ಈ ಥರ ಬಂದು ನೀವು ಸ್ವಾಗತ ಕೋರಿ ನಮ್ಗೆ ಸೇವೆ ಮಾಡಿ ನೀವು ಬೆನ್ನೆಲುಬಾಗಿ ನಿಂತ್ಕೊಂತೀವಿ ಅಂತ ಒಂದು ಮಾತುಗಳು ನೀವು ಆಡಿದಾಗ ನಮಗೂ ಒಂದು ಧೈರ್ಯ ಬರ್ತದೆ ಮತ್ತು ಜವಾಬ್ದಾರಿ ಹೆಚ್ಚಿರ್ತದೆ. ಸೊ ಮತ್ತು ನಮ್ಮ ಕರ್ತವ್ಯನೂ ಏನು ಇದೆ ಆ ಕರ್ತವ್ಯವನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗಲಿಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಂಗೆ ಆಗುತ್ತೆ. ಸೊ ಇದಕ್ಕೆ ನಾನು ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ಇಲ್ಲಿ ನಮ್ಮ ಇಲಾಖೆಯಲ್ಲಿ ಈಗ ಸಾಕಷ್ಟು ಸುಧಾರಣೆಗಳಾಗ್ತಾಯಿದೆ, ಒಳ್ಳೆಯ ಕೆಲಸಗಳಾಗ್ತಾಯಿದೆ. ಅದರಲ್ಲಿ ಒಂದು ಭಾಗವಾಗಿ ಈ ವರ್ಗಾವಣೆ ಒಂದು ಪ್ರಕ್ರಿಯೆ ಇತ್ತೀಚೆಗೆ ಒಂದು ತಿಂಗಳಲ್ಲಿ ನಡೀತು. ಅದರಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಒಂದು ಟ್ರಾನ್ಸ್ಪರೆನ್ಸಿಯಾಗಿ ಒಂದು ಕೌನ್ಸಿಲಿಂಗ್ ಮಾಡಿ ಡಾಕ್ಟ್ರುಗಳನ್ನ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಎಲ್ಲ ವೃಂದದ ಸಿಬ್ಬಂದಿ ವರ್ಗದವ್ರನ್ನ ಬದಲಾವಣೆಗಳು ಮಾಡ್ತು. ಆ ಒಂದು ಪ್ರಕ್ರಿಯೆಯಲ್ಲಿ ನಾನು ಸಹ ಇಲ್ಲಿ ಹಿರಿಯ ತಜ್ಞರಾಗಿ ಅನೆಸ್ಥಿಷಿಯಾಲಜಿ ಹಿರಿಯ ತಜ್ಞರಾಗಿ ಇಲ್ಲಿಗೆ ವರ್ಗಾವಣೆ ಆಗಿ ನಾನು ಬಂದಿದ್ದೇನೆ. ಬೆಂಗಳೂರಿನಲ್ಲಿ ಕಾರ್ಯ ನಿರ್ವಹಿಸ್ತಿದ್ದೆ. ಸೊ ಇಲ್ಲಿಗೆ ನನಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೇನೆ. ಇಲ್ಲಿ ಮುಖ್ಯ ವೈದ್ಯಾಧಿಕಾರಿದ್ದವರು ಈ ಮೊದಲು ಬದಲಾವಣೆ ಆಗಿದ್ದರು. ಸೊ ಮುಖ್ಯ ವೈದ್ಯಾಧಿಕಾರಿಗಳ ಒಂದು ಹುದ್ದೆ ಹಾಗೆ ಖಾಲಿ ಇದೆ. ಸೊ ನಾನು ಹಿರಿಯ ತಜ್ಞ ವೈದ್ಯರಾಗಿ ಇಲ್ಲಿರೋ ಎಲ್ಲ ವೈದ್ಯಾಧಿಕಾರಿಗಳಿಗೆ ನಾನು ಹಿರಿಯ ಆಗಿರೋದ್ರಿಂದ ನನಗೆ ಒಂದು ಮುಖ್ಯ ವೈದ್ಯಾಧಿಕಾರಿಗಳ ಒಂದು ಪ್ರಭಾರವನ್ನು ನನಗೆ ಕೊಟ್ಟಿರುತ್ತಾರೆ. ನನ್ನ ಜೊತೆಗೆ ಅಡಿಷ್ನಲ್ ಆಗಿ ಸಹಾಯಕ ಪ್ರಭಾರಿ ವೈದ್ಯಾಧಿಕಾರಿಗಳಾಗಿ ನಿಮ್ಮ ಎಲ್ಲ ನೆಚ್ಚಿನ ಹಲವರು ನಿಮಗೆ ಸ್ನೇಹಿತರು ಮತ್ತು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರೋದು ಡಾಕ್ಟರ್ ಸತೀಶ್ ಅವರಿಗೆ ಸಹಾಯಕ ಮುಖ್ಯ ಆಡಳಿತಾಧಿಕಾರಿಯ ಪ್ರಭಾರವನ್ನು ಸಹ ಅವ್ರಿಗೂ ಸಹ ಕೊಟ್ಟಿರ್ತಾರೆ. ನಾವಿಬ್ಬರು ಈಗ ಪ್ರಭಾರವನ್ನು ವಹಿಸಿಕೊಂಡು ಒಂದು ತಂಡವಾಗಿ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳ ಮತ್ತು ಎಲ್ಲ ವೃಂದದ ಸಿಬ್ಬಂದಿಯವ್ರ ಜೊತೆ ಒಂದು ತಂಡವಾಗಿ ಕಾರ್ಯ ಮಾಡ್ತೇವೆ. ಮತ್ತು ಜನರ ಸೇವೆ ಮತ್ತು ನಮ್ಮ ಇಲಾಖೆ ಮಾರ್ಗಸೂಚಿಗಳು ನಮ್ಮ ಇತಿಮಿತಿಗಳಲ್ಲಿ ನಾವು ಏನು ಕೆಲಸ ಮಾಡಬೇಕಾಗಿದೆ ಜವಾಬ್ದಾರಿಯುತವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಒಂದು ಭರವಸೆಯನ್ನು ನಾವು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಸರ್ಕಾರಿ ವ್ಯವಸ್ಥೆ ಅಂತ ನಿಮ್ಗೆ ಗೊತ್ತಿದೆ. ಸರ್ಕಾರಿ ಕುಂದುಕೊರತೆಗಳು ನಮ್ಮ ಇತಿಮಿತಿಗಳು ಅವೆಲ್ಲವೂ ಇರ್ತದೆ. ಸೊ ಆ ಇತಿಮಿತಿಗಳು ಕುಂದುಕೊರತೆಗಳ ಮಧ್ಯೆ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಜವಾಬ್ದಾರಿಗಳನ್ನ ಕರ್ತವ್ಯಗಳನ್ನ ನಿರ್ವಹಿಸ್ತೇವೆ ಅಂತ ನಿಮಗೆ 100% ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ. ಮತ್ತು ನಮ್ಮ ಇಲ್ಲಿ ಸಿಬ್ಬಂದಿ ನಾನು ಒಂದು ವಾರ ನಮ್ಮ ಹುಸೇನ್ ಅವರು ಹೇಳ್ದಂಗೆ ಒಂದು ವಾರ ಆಯಿತು ನಾನು ಇದನ್ನು ಪ್ರಭಾರ ವಹಿಸ್ಕೊಂಡು. ಸೊ ನಾನು ಎಲ್ಲ ಸಿಬ್ಬಂದಿಗಳನ್ನ ಭೇಟಿ ಮಾಡಿ ಎಲ್ಲನೂ ಅವರ ದೈನಂದಿನ ಕಾರ್ಯವನ್ನು ನಾನು ಗಮನಿಸ್ತಾ ಇದ್ದೇನೆ. ಎಲ್ಲರೂ ಕೆಲಸ ಮಾಡೋರೇ ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ಎಲ್ಲ ಕೆಲಸ ಮಾಡೋರಂಥ ಮನೋಭಾವ ಇರುವಂಥವರೇ ಇದ್ದಾರೆ. ಅವರಲ್ಲಿ ಖಂಡಿತ ಇರೋ ಒಂದು ಉತ್ಸಾಹನ ಕರ್ತವ್ಯ ನಿರ್ವಹಿಸಬೇಕು ಮತ್ತು ಸೇವಾ ಮನೋಭಾವವನ್ನು ನಾವು ಮಂದಲ್ಲಿಟ್ಕೊಂಡು ಅವ್ರಿಗೆ ನಾವು ಸಹಕಾರ ಕೊಟ್ಕೊಂಡು ವಿಶ್ವಾಸದಲ್ಲಿ ಕೆಲಸ ಮಾಡಿಸ್ಕೊಳ್ಳೋ ಒಂದು ಪ್ರಯತ್ನ ಖಂಡಿತ ನಾವು ಮಾಡ್ತೇವೆ. ಮತ್ತು ಇಲ್ಲಿ ಒಂದು ತಂಡವಾಗಿ ನೀವು ಹೇಳ್ದಂಗೆ ಮುಳಬಾಗಿಲು ನಮ್ಮ ಗಡಿನಾಡಿನಲ್ಲಿ ಇದೆ. ಸೊ ಸಾಕಷ್ಟು ಈ ನಮ್ಮ ಇಲಾಖೆಯ ಸೇವೆಗಳು ಅತ್ಯಗತ್ಯ. ಇಲ್ಲಿನ ಜನಕ್ಕೆ ಬಡ ಜನರಿದ್ದಾರೆ. ಸೊ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಯೂ ಸಹ ಇಲ್ಲ. ನಮ್ಮ ತಾಲೂಕು ಆಸ್ಪತ್ರೆಯೇ ದೊಡ್ಡ ಮಟ್ಟದಲ್ಲಿದೆ ಈ ಭಾಗದಲ್ಲಿ. ಖಂಡಿತ ನಮ್ಮ ಇಲ್ಲಿ ಏನೇ ವೈದ್ಯಕೀಯ ಸೇವೆಗಳ ಲಭ್ಯ ಇದೆ ಅದನ್ನು ನಿಮ್ಮ ಜನರಿಗೆ ಅಗತ್ಯ ಇರುವ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾವು ಪ್ರವೃತ್ತರಾಗ್ತೀವಿ ಮತ್ತು ಕಾರ್ಯವನ್ನು ನಿರ್ವಹಿಸುತ್ತೇವೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತೇನೆ ನಾನು. ಮತ್ತು ಇತ್ತೀಚೆಗೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮ್ಮ ಗಮನದಲ್ಲಿತ್ತು. ನೀವು ಸಹ ಸಹಕಾರ ಕೊಟ್ಟು ಆ ಸಮಸ್ಯೆಗಳನ್ನ ಈಡೇರಿಸಲ್ಲಿ ಮುಖ್ಯ ಪಾತ್ರ ವಹಿಸಿದ್ರಿ ಅಂತ ನೀವು ಹೇಳಿದ್ದೀರಿ. ಮತ್ತು ಇನ್ನೂ ಒಂದು ಸಾಕಷ್ಟು ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದಿದ್ದೀರಿ. ಎಲ್ಲವನ್ನು ಇವೆಲ್ಲ ಗಮನದಲ್ಲಿಟ್ಕೊಂಡು ಖಂಡಿತ ನಾವು ಮಾಡ್ತಾ ಇರ್ತೀವಿ. ಕೆಲವೊಂದು ಉದಾಹರಣೆಗೆ ಈಗ ಕರೆಂಟ್ ನಮ್ಮ ಹುಸೇನ್ ಅವರು ಹೇಳ್ತಿದ್ರು, ಕರೆಂಟ್ ಹೋದ್ರು ಗಂಟೆಗಟ್ಟಲೆಗಳಾದ್ರೂ ಮತ್ತು ಜನ್ರೇಟರ್ ಆನ್ ಮಾಡ್ತಿರ್ಲಿಲ್ಲ, ಮತ್ತು ಕರೆಂಟ್ ಇರ್ತಿರ್ಲಿಲ್ಲ. 1 ಗಂಟೆ ನಮ್ಮ ಮಗುನ ಅಳ್ತಾ ಇರೋದು, ಆಗ್ತಾನೆ ಹುಟ್ಟಿರೋ ಮಗು ಅಳ್ತಾ ಇರೋದು ನಾನು ಗಮನಿಸಿದ್ದೇನೆ ನನ್ನ ಹತ್ರ ಅಂತ ಹೇಳಿದರು. ಈಗ ನೋಡಿ, ಅದು ನಿನ್ನೆ ಮಳೆ ಬಂದು ನಮ್ಮಲ್ಲಿರುವಂಥ ಟ್ರಾನ್ಸ್ಫಾರ್ಮ್ಗೆ ಸಮಸ್ಯೆ ಆಗಿದೆ. ನಾವು ಬೆಳಗಿನಿಂದ ಬಂದಾಗಲಿಂದ ಮತ್ತು ನಮ್ಮ AW ರಮೇಶ್ ಅವ್ರಿಗೆ ಸಂಪರ್ಕ ಮಾಡಿ
ನಮ್ಮ KPTCL ಇಂಜಿನಿಯರ್ಗಳು ಕೋಲಾರ ಡಿವಿಷನಲ್ಲಿ ಇದ್ರ ಕವಿತಾ ಮೇಡಮ್ ಅಂತ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅವ್ರನ್ನ ಸಂಪರ್ಕ ಮಾಡಿ ಈ ಜಗದೀಶ್ವರನ್ನ ಕರೆಸ್ಕೊಂಡು ಬೆಳಗ್ಗೆಯಿಂದ ಅದರಲ್ಲಿ ರಿಪೇರಿ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅವರು ಸಾಕಷ್ಟು ಸಮಸ್ಯೆ ಇದೆ, ಅದು ಒಂದು ದೊಡ್ಡ ಒಂದು ಮೊತ್ತದಲ್ಲಿ ಸಮಸ್ಯೆ ಆಗಿದೆ. ಸೊ ಅದನ್ನು ಸಹ ನಾವು ಇತ್ಯರ್ಥ ಮಾಡಲಿಕ್ಕೆ ನಾವು ಮಾಡ್ತಾಯಿದ್ವಿ, ಇತ್ಯರ್ಥ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಸದ್ಯಕ್ಕೆ ಜನರೇಟ್ ಆನ್ ಮಾಡಿಕೊಂಡು ನಾವು ಈಗ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ಮತ್ತು ಪಾರ್ಕಿಂಗ್ ವಿಚಾರ ಆ ಥರ ನಮ್ಮ ಗಮನಕ್ಕೆ ಬಂದಿದ್ದ ತಕ್ಷಣ ಖಂಡಿತ ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ಪಾರ್ಕಿಂಗ್ ವಿಚಾರಗಳು ಹೇಳಿದ್ರು, ನಮ್ಮ ಇತಿಮಿತಿಗಳಲ್ಲಿ ನೀವೇ ನೋಡಿದ್ದೀರ, ಆಸ್ಪತ್ರೆಯ ಕಾಂಪೌಂಡಲ್ಲಿ ಇರುವಂಥ ಜಾಗ ತುಂಬ ಕಡಿಮೆ ಇದೆ. ನೀವು ಹೇಳ್ದಂಗೆ ಆಂಬುಲೆನ್ಸ್ ಬಂದು ಹೋಗೋಕ್ಕೂ ಸಹ ಅನಾನುಕೂಲ ಇರುತ್ತೆ. ಮತ್ತು ಜನರೂ ಅಷ್ಟೇ, ಜನರ ಸಹಕಾರ ನಮ್ಗೆ ಅತ್ತೆ ಹೋಗುತ್ತೆ. ಈಗ ಬಂದವರು ಎಲ್ಲಂದ್ರೆ ನಿಲ್ಲಿಸ್ಬಿಟ್ಟು ಅಡ್ಡ ದಿಡ್ಡಿ ನಿಲ್ಲಿಸ್ಬಿಟ್ರೆ ವೆಹಿಕಲ್ಸ್ ಮೂವ್ಮೆಂಟ್ಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಜನರಿಗೂ ನಾವು ಅರಿವು ಮೂಡಿಸ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಸದಾ ಇದ್ದೇ ಇರ್ತದೆ. ಸೊ ಬಂದವ್ರಿಗೂ ಶಿಸ್ತಿನಿಂದ ನಾವು ಒಂದು ಜವಾಬ್ದಾರಿಯುತವಾಗಿ ಒಂದು ಎಲ್ಲಿ ಜಾಗ ಇದೆಯೋ, ನಾವೇನು ನಿಗದಿತ ಜಾಗ ಏನಿದೆ ನಮ್ಮ ವಾಹನಗಳನ್ನ ನಿಲ್ಲಿಸಲಿಕ್ಕೆ, ಅಲ್ಲಿ ನಿಲ್ಲಿಸಲಿಕ್ಕೆ ಅವರು ಅರಿವು ಮೂಡಿಸೋ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ. ಮತ್ತು ಕೆಲವರು ನಿಲ್ಲಿಸ್ಬಿಟ್ಟು ಹೊರಟೋಗ್ತಾರೆ ಬೇರೆ ಕಡೆ ಜಾಗಗಳಿಗೆ, ಅವ್ರಿಗೂ ಗಮನಕ್ಕೆ ತರಬೇಕು ಅಂತ ನಾವು ನೈಟಲ್ಲಿಗೆ ಕಾರ್ಯನಿರ್ವಹಿಸ್ತಿದ್ದವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು, ಯಾರು ಬೆಳಗ್ಗೆನೇ ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಬೇರೆ ಕಡೆ ಕೆಲಸಗಳಿಗೆ ಹೋಗ್ಬಿಡ್ತಾರೆ, ಅವ್ರಿಗೂ ಈ ಥರ ಮಾಡಬಾರ್ದಂಥ ಒಂದು ಸಂದೇಶವನ್ನು ಸಹ ನಾವು ತಲುಪಿಸಿದ್ದೀವಿ. ಮತ್ತು ನಮ್ಮ ಇತಿಮಿತಿಗಳಲ್ಲಿ ಖಂಡಿತ ಇವೆಲ್ಲ ಏನು ನ್ಯೂನತೆಗಳಿದ್ದಾವೆ ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಮತ್ತು ಇಲ್ಲಿ ವೈದ್ಯಕೀಯ ಸೇವೆಗಳು ಏನಿದೆ, ನಮ್ಮಲ್ಲಿ ಏನಿದೆ ಅದನ್ನು ತಲುಪಿಸೋದಲ್ಲದೆ, ಮತ್ತು ಏನು ಅಗತ್ಯತೆ ಇದೆ ನಮ್ಮ ಇಲಾಖೆ ವತಿಯಿಂದ ನಾವು ಏನು ರಾಷ್ಟ್ರೀಯ ಕಾರ್ಯಕ್ರಮಗಳು ಎಲ್ಲನೂ ಸಹ ಅನುಷ್ಠಾನ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಇಲ್ಲಿ ಕುಂದುಕೊರತೆಗಳ ಬಗ್ಗೆ ನಾವು ಆಲ್ರೆಡಿ ಸಾಕಷ್ಟು ಒಂದು ವಾರ 10 ದಿವಸದಿಂದ ನಾವು ಪಟ್ಟಿಗಳು ಮಾಡ್ಕೊಂಡಿದ್ದೇವೆ. ನಮ್ಮ ಈ ಕಚೇರಿ ಆಡಳಿತಾಧಿಕಾರಿಯಾದ ನಮ್ಮ ಸಿದ್ದಿಕ್ ಸಾಹೇಬರು ಇದ್ದಾರೆ, ಅವ್ರಿಗೂ ಒಳ್ಳೆ ಅನುಭವ ಇದೆ. ರಾಜ್ಯ ಮಟ್ಟದಲ್ಲಿ ನಮ್ಮ ಡೈರೆಕ್ಟ್ರೇಟಲ್ಲಿ ಕೆಲಸ ಮಾಡಿದ್ದಾರೆ, ಕಮಿಷನರ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಸಾಕಷ್ಟು ಅನುಭವ ಇದೆ. ಈ ನಮ್ಮ ಇಲಾಖೆಯಲ್ಲಿ ಲಭ್ಯವಿರುವ ಈ ನ್ಯೂನತೆಗಳನ್ನು ಸರಿಪಡಿಸಲಿಕ್ಕೆ ಲಭ್ಯವಿರುವ ಮಾರ್ಗಗಳು ಏನೆಲ್ಲ ಇದೆ ಅವ್ರಿಗೆ ಚೆನ್ನಾಗಿ ಅರಿವಿದೆ. ಸೊ ನಮ್ಮಲ್ಲಿ ಏನು ಇಲ್ಲಿ ಕುಂದುಕೊರತೆಗಳಿದೆ, ಒಂದು ಸಣ್ಣ ಪುಟ್ಟ ಸಿವಿಲ್ ವರ್ಕ್ಸ್ ರಿಪೇರಿ ಆಗಿರ್ಬೋದು, ಪಾರ್ಕಿಂಗ್ ಸಂಬಂಧಪಟ್ಟಂತೆ ನಾವೇನು ಮಾಡಬೇಕು ಅನ್ನೋದೊಂದು ಯೋಜನೆ ಆಗಿರ್ಬೋದು, ಮತ್ತು ಎಲೆಕ್ಟ್ರಿಕ್ ಸಮಸ್ಯೆಗಳಾಗಿರ್ಬೋದು, ಮತ್ತು ಈ ಸೇವೆಗಳು, ವೈದ್ಯಕೀಯ ಸೇವೆಗಳು ಇನ್ನೂ ಗುಣಮಟ್ಟವಾಗಿ ಕೊಡಲಿಕ್ಕೆ ಏನೆಲ್ಲ ನಾವು ಪ್ರಯತ್ನಗಳು ಮಾಡಬೇಕು ಅವೆಲ್ಲನೂ ಪಟ್ಟಿ ಮಾಡ್ಕೊಂಡಿದ್ದೀವಿ. ಸಿಬ್ಬಂದಿಗಳ ಕೊರತೆ ಏನಿದೆ ಅದನ್ನು ಸಹ ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ. ಇವೆಲ್ಲನೂ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಇವರನ್ನು ಸರಿಪಡಿಸಿ ಅಂತ ನಾವು ಕೋರೋ ಒಂದು ಪ್ರಯತ್ನನೂ ಮಾಡ್ತಾ ಇದ್ದೇವೆ. ಸೊ ಅಷ್ಟೇ ಅಲ್ಲದೆ ಫಾಲೋಅಪ್ ಮಾಡಿಬಿಟ್ಟು ಈ ಕುಂದುಕೊರತೆಗಳು ನೀಗಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ, ಖಂಡಿತ ಕೆಲಸ ಮಾಡ್ತೇವೆ. ಮತ್ತು ದೈನಂದಿನ ಒಂದು ಸಾಕಷ್ಟು ಒಂದು 400ರಿಂದ 500 ಜನ ಇಲ್ಲಿ ವೈದ್ಯಕೀಯ ಸೇವೆಗಳಿಗೋಸ್ಕರ ಬರ್ತಾರೆ. ಸೊ ದೈನಂದಿನ ಸಮಸ್ಯೆಗಳು ಇದ್ದೇ ಇರ್ತದೆ. ಸೊ ಇದು ನಮ್ಮ ಒಂದು ಪಬ್ಲಿಕ್ ಸರ್ವಿಸು, ಪಬ್ಲಿಕ್ ಆಸ್ಪತ್ರೆ. ಸೊ ಜನನೂ ಬರ್ತಾ ಇರ್ತಾರೆ, ಸನ್ನಿವೇಶಕ್ಕೆ ತಕ್ಕಂತೆ ಕೆಲವ್ರು ಮಾತಾಡ್ತಾರೆ, ಹೋಗ್ತಾ ಇರ್ತಾರೆ. ಸ್ವಲ್ಪ ಸಂದರ್ಭಗಳಲ್ಲಿ ಸ್ವಲ್ಪ ಸನ್ನಿವೇಶಗಳು ಸೃಷ್ಟಿ ಆಗ್ತವೆ. ಆ ಸನ್ನಿವೇಶಗಳು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ. ಅಂಥ ಸಂದರ್ಭಗಳು ನೀವು ಸಹಕಾರ ನಾವು ಕೋರ್ತೇವೆ, ಸಾರ್ವಜನಿಕರ ಸಹಕಾರ ಸಹ ಕೋರ್ತೇವೆ. ನೀವು ಎಲ್ಲರೂ ಬಂದು ವೈಯಕ್ತಿಕವಾಗಿ ಬಂದು ನಿಮಗೆ ಸಹಕಾರ ಕೊಡ್ತೇವೆ, ಒಳ್ಳೆಯ ಸೇವೆ ಮಾಡಿ ಅಂತ ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು, ತಮ್ಮ ಚಿರಋಣಿಯಾಗಿರ್ತೇವೆ. ಸೊ ಈ ಎಲ್ಲರೂ ಸೇರಿ, ನಾವು ಸಾರ್ವಜನಿಕರು ಎಲ್ಲರೂ ಸೇರಿ ನಮ್ಮ ಸಿಬ್ಬಂದಿ ಪರವಾಗಿ ನನಗೆ ಭರವಸೆ ಕೊಡೋದು ಇಷ್ಟೇ. ಖಂಡಿತ ನಾವು ಪ್ರಗತಿಪರವಾಗಿ ಕೆಲಸ ಮಾಡ್ತಾ ಹೋಗೋಣ, ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸೇವೆ ನೀಡೋಣ. ಮತ್ತು ಈ ಸಂಸ್ಥೆಯನ್ನು, ನಮ್ಮ ಏನು ಆರೋಗ್ಯ ಸಂಸ್ಥೆ ಇದೆ, ಸರ್ಕಾರ ಆರೋಗ್ಯ ಸಂಸ್ಥೆಯನ್ನು ಎಷ್ಟು ಮಟ್ಟಕ್ಕೆ ಗುಣಮಟ್ಟಕ್ಕೆ ತಲುಪಲಿಕ್ಕೆ ಆಗತ್ತೋ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋಣ. ಸೊ ಇಷ್ಟು ನಮ್ಮ ಆಸ್ಪತ್ರೆ, ನಿಮ್ಗೆ ಗೊತ್ತಿದೆ ಸಮಸ್ಯೆಗಳು ಸಾಕಷ್ಟಿದೆ, ಖಂಡಿತ ಅಟೆಂಡ್ ಮಾಡ್ತಾ ಇರ್ತೀವಿ. ಮತ್ತು ಈ ಪ್ರೋಗ್ರೆಸ್ಸೂ ಸಹ ಏನು ನಮ್ಮ ಚೆನ್ನಾಗಿ ಮುಳಬಾಗಿಲು ಆಸ್ಪತ್ರೆಯಲ್ಲಿ ಏನು ಸಮಸ್ಯೆಗಳಿದ್ರು ಪ್ರೋಗ್ರೆಸ್ಸು ನಮ್ಮ ಇಲಾಖೆ ತಕ್ಕ ಮಟ್ಟಿಗೆ ಎಕ್ಸ್ಪೆಕ್ಟೆಡ್ ಮಟ್ಟಕ್ಕೆ ಪ್ರೋಗ್ರೆಸ್ ಆಗ್ತಾ ಇದೆ, ಸೇವೆಗಳು ನೀಡ್ತಾ ಇದ್ದಾರೆ. ಸೊ ಇದು ಒಳ್ಳೆ ದಾರಿಯಲ್ಲೇ ಇದೆ. ನಮ್ಮ ಮುಳಬಾಗಿಲು ಆಸ್ಪತ್ರೆ ಒಳ್ಳೆ ಸೇವೆಯನ್ನು ನೀಡ್ತಾ ಇದೆ. ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಡ್ತೀನಿ. ಮತ್ತು ಇನ್ನೊಮ್ಮೆ ಕೊನೆಯದಾಗಿ ನಿಮ್ಮ ಎಲ್ಲರ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ಧನ್ಯವಾದಗಳು. ಮತ್ತು ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ. ನಮ್ಮ ಸತೀಶ್ ಅವರು ಇಲ್ಲೇ ಇರ್ತಾರೆ, ಅವರೂ ಪ್ರಭಾರ ಸಹಾಯಕ ಮುಖ್ಯ ಆಡಳಿತಾಧಿಕಾರಿಗಳಿಗೆ ಇದೆ. ನಮ್ಮ ಮುಖ್ಯ, ಅವರು ಫಿಸಿಷಿಯನ್ನು, ನಾನು OTಯಲ್ಲಿ ಇರ್ತೇನೆ. ಸೊ ಹಾಗಾಗಿ ಈ ಮುಖ್ಯ ವೈದ್ಯಾಧಿಕಾರಿಗಳು ಬರೋ ತನಕನೂ ನಾವು ಹೆಚ್ಚಿನ ಜವಾಬ್ದಾರಿ, ನಮ್ಮ ದೈನಂದಿನ ಏನು ಸ್ಪೆಷಾಲಿಟಿಗೆ ತಕ್ಕಂತೆ ಕೆಲಸ ಮಾಡ್ತಾ, ಇದು ಅಡಿಷ್ನಲ್ ಕೆಲಸ ಏನು ಆಡಳಿತ ಜವಾಬ್ದಾರಿನ ವಹಿಸ್ಕೊಂಡಿದ್ದೀವಿ. ಒಂದು ತಂಡವಾಗಿ ಕೆಲಸ ಮಾಡಿ ನಿಮ್ಮೆಲ್ಲರ ಭರವಸೆಯನ್ನು ಮತ್ತು ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡ್ತೇವೆ ಅಂತ ಒಂದು
ನಂಬಿಕೆಯಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಇದೆಲ್ಲಕ್ಕೆಲ್ಲ ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಮಾತು